ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವಾಗ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಗೈಸ್, ಇವತ್ತು ಬೆಳಗ್ಗೆನೆ ಅವರೆಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ. ಸೊ ನಮ್ಮಮ್ಮ ಯಾವಾಗಲೂ ಅಡುಗೆ ಮಾಡ್ತಾಯಿದ್ರು ಬೆಳಗ್ಗೆ ಟೈಮು. ಇವತ್ತು ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅವರೆಕಾಳು ಸೀಸನ್ ಅಲ್ವಾ, ಸೊ ಹಾಗಾಗಿ ಅವರೆಕಾಳು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಆ್ಯಂಡ್ ಅಷ್ಟರಲ್ಲಿ ನಮ್ಮ ಅತ್ತಿಗೆ, ನಮ್ಮ ಅಳಿಯ ಅವರೆಲ್ಲ ಬಂದಿದ್ದರು. ಸೊ ಇವತ್ತು ನನ್ನ ಮಗಳಿಗೂ ಇವತ್ತೂ ಕೂಡ ಅಂಗನವಾಡಿ ಕ್ಯಾನ್ಸಲ್ ಆಯಿತು. ಯಾಕಂದರೆ ಅವ್ರ ಮಾವರು ಬಂದರೆ ಹಿಂಗೇ ನಮ್ಮಮ್ಮ ಅವಳಿಗೆ ಖುಷಿ, ಇವತ್ತು ನಮ್ಮ ಮಾವರು ಬಂದಿದ್ದಾರೆ, ನಮ್ಮಮ್ಮ ಕಳಿಸಲ್ಲ ಅನ್ನೋ ಥರ. ಸೊ ಅವಳು ಮನೆಗಿದ್ದರೆ ಇಷ್ಟು ರುಟೀನ್ ಇರುತ್ತೆ ನೋಡಿ. 1 ಅವರ್ಗೂ ಹಣ್ಣು ಕಟ್ ಮಾಡಿಕೊಡ್ಬೇಕು, ಏನಾದರೂ ಮಾಡಿಕೊಡ್ತಾ ಇರಬೇಕು. ಸೊ ಮಕ್ಕಳಲ್ವ ಹಾಗೇ. ಸೊ ಹಾಗಾಗಿ ಇದು ಸೌತೆಕಾಯಿ ಮಾತ್ರ ನಾನು ತಿಂತೀನಿ, ಯಾಕಂದರೆ ಅವಳು ಕೊಟ್ಟರೆ ಸ್ವಲ್ಪ ಶೀತ ಆಗುತ್ತೇನೋ ಅಂದ್ಕೊಂಡು ಕೊಡೋದಿಲ್ಲ ಜಾಸ್ತಿ. ಸೊ ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ನಮ್ಮ ಮನೆಯವರು ಹೊರ್ಗಡೆಯಿಂದ ತೊಗೊಂಬಂದಿದ್ರು, ಮೆಣ್ಸಿನ್ಕಾಯಿ ಮತ್ತು ಮಂಡಕ್ಕಿ ತೊಗೊಂಬಂದಿದ್ರು. ಸೊ ಅದಾದಮೇಲೆ ಮತ್ತೆ ನೈಟು ಏನಾದರೂ ಹೋಗಿ ತಿನ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಕಬಾಬ್ ಮತ್ತು ಫಿಶ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಫಿಶ್ ಫ್ರೈ ಸೆಂಟರ್ ಅಂತ, ಇಲ್ಲಿ ಹಿರಿಯೂರಲ್ಲೇ ಇರೋದು. ಸೊ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ರು, ಇಲ್ಲಿ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಬಾ ಅಂತ ಹೇಳ್ಬಿಟ್ಟು. ಸೊ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚಟ್ನಿ ಖಾರ ಮಾಡ್ತಾರೆ, ಸೊ ತುಂಬ ಚೆನ್ನಾಗಿರುತ್ತೆ ಅದು ಖಾರ. ಸೊ ತಿಂದ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನೀವು ಯಾರಾದರೂ ಹಿರಿಯೂರಲ್ಲಿದ್ದರೆ ಇಲ್ಲಿ ಫಿಶ್ ಸೆಂಟರ್ಗೆ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೈಜಿನಿಕ್ಕಾಗಿಯೂ ಕೂಡ ಚೆನ್ನಾಗಿ ಮಾಡಿದರು. ಸೊ ಇಲ್ಲಿ ಬ್ಲೆಡ್ ಫ್ರೈ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಾದ್ರೂ ಬಾಯಿ ಕೆಟ್ಟಾಗ ತಿನ್ನಬೇಕು ಅನ್ನಿಸ್ದಾಗ ತರಿಸ್ತಾ ಇರ್ತೀನಿ. ಸೊ ನಮ್ಮ ಮನೆಯವ್ರು ಫಸ್ಟ್ ಟೈಮ್ ತಂದುಕೊಟ್ಟಿದ್ರು. ಸೊ ಅದಾದಮೇಲೆ ಎಲ್ಲಿ ತಿಂದಿದ್ದು ಅಂತ ಕೇಳಿದಾಗ, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಲೈವಲ್ಲೇ ಮಾಡಿಕೊಟ್ರು, ತುಂಬ ಚೆನ್ನಾಗಿ. ಇದೊಂದು ಫುಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಇನ್ನೇನಂತ ನಿಮ್ಮ ಹತ್ರ ಶೇರ್ ಮಾಡಿ. ಇದೊಂದು ಪುಟಾಣಿ ಲಾಗ್ ಆಗಿರುತ್ತೆ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆನಾ? ಬರಲ್ಲ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.